5 ವರ್ಷದಿಂದ ಪ್ರೀತಿ ಅಂತ ಮಾಡ್ಕೊ ಬಂದ್ರಲ್ಲ ಅವಾಗ ಏನು ತೋರಿಸಿಲ್ಲ ಬಗ್ಗೆ ಮಾತಾಡಲಿಲ್ಲ ಏನು ಇಲ್ಲ ಚೆನ್ನಾಗೇ ಇದ್ದ ತುಂಬಾ ಕ್ಯೂಟ್ ಆಗೇ ಇದ್ದ ನನ್ನ ಬಗ್ಗೆ ಎಲ್ಲ ಇದಾಗಿತ್ತು ಮದುವೆ ಆಗಿದ ತಕ್ಷಣ ಇದು ಸ್ಟಾರ್ಟ್ 5 ವರ್ಷದಲ್ಲಿ ಪ್ರೀತಿ ಎಲ್ಲಾಗಿದೆ ಸರಿ ಜಾಯಿನ್ ಆಗಿದ್ದೆ ಅವಾಗ ಎಲ್ಲಾನು ಮಾಡಿದ್ವಿ ಮೇಡಮ್ ಅವ್ರ ಅಪ್ಪ ಅಮ್ಮಂಗೂ ಫೋನ್ ಮಾಡಿದ್ರು ಅಪ್ಪ ಅಮ್ಮಂಗೂ ಹೇಳಿದ್ವಿ ಅವ್ರ ಅಪ್ಪ ಅಮ್ಮಂಗೆ ಇದನ್ನೆಲ್ಲ ಅಪ್ಪ ಅಮ್ಮನ ಹತ್ರ ಅತ್ತೆ ಮಾವನ ಹತ್ರ ಅಥವಾ ಊರವ್ರ ಹತ್ರ ಚರ್ಚೆ ಮಾಡೋ ವಿಚಾರಗಳಲ್ಲ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ನಿಮ್ಮ ಸಮಸ್ಯೆ ನೀವು ಬಗೆಹರಿಸ್ಕೋಬೇಕು ಅವನಿಗೆ ಬಗೆಹರಿಸಕ್ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಅವನಿಗೆ ಈ ಕ್ಷಣನೂ ನೀವು ಒಪ್ಕೊಂತೀನಿ ಕೇಳಿ ಇಲ್ಲಿ ಮೇಡಮ್ ಕೇಳಿಸ್ಕೊಳ್ರಿ ನಾನು ಆರಂಭದಲ್ಲೇ ಹೇಳ್ದೆ ಮದುವೆ ಅನ್ನೋದು ಬಹಳ ಅಪರೂಪದ ಸಂಬಂಧ ಒಳ್ಳೆ ಸಂಬಂಧ ಅದಕ್ಕೆ ನಾವು ಇಲ್ಲಿ ಕೆಟ್ಟರ್ಥ ಕೊಡೋದು ಬೇಡ ಅಂತ ನಾನು ಆರಂಭದಲ್ಲೇ ಹೇಳ್ದೆ ಜನ ಈಗ ನೋಡುವಂಥವ್ರಿಗೆ ಹೆಂಗಾಗುತ್ತೆ ಅಂದ್ರೆ ನೀವೇನೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿರಿ ಅಥವಾ ಅವ್ರು ಏನೇ ಟಾರ್ಚರ್ ಮಾಡಿರಲಿ ಬಟ್ ಸ್ಟಿಲ್ ಅವಳಿಗೆ ಮೂರನೇದಂತೆ ಅವನಿಗೆ ಮೊದಲನೇದಂತೆ ಕಂಪ್ಲೀಟ್ ಆಗಿ ಅಟೆನ್ಷನ್ ಆ ಕಡೆಗೆ ಹೋಗುತ್ತೆ ನಿಮ್ಮನ್ನ ಬೇಡವಾದ ದೃಷ್ಟಿಯಲ್ಲಿ ನೋಡ್ತಾರೆ ಹಂಗಾಗಿ ನಾನು ಕೇಳ್ತಾ ಇರೋದು ಈಗ 2 ಮದುವೆ ಮುಂಚೆ ಏನಾಗಿತ್ತು ಮಕ್ಳೇನದು ಇದ್ರ ಯಾವುದು ಇಲ್ಲ ಮಕ್ಳಿಲ್ಲ ಎಷ್ಟೆಷ್ಟು ವರ್ಷಕ್ಕೆ ಡಿಫ್ರೆನ್ಸ್ ಅಂದ್ರೆ ಒಂದೊಂದು ಮದುವೆಗೆ ನನಗೆ ಮರ್ತೋಗಿದ್ದೀನಿ ಫಸ್ಟ್ನೇದು ಎಷ್ಟೋದು ಅಂತ ಯಾಕಂದ್ರೆ 6 ಮಂತ್ಸ್ ಇರ್ಬೇಕು ಅಷ್ಟೊತ್ತಿಗೆ ಆಲ್ರೆಡಿ ಅದು ಕೋವಿಡ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಫಸ್ಟ್ ಕೋವಿಡ್ ಏನಾಯ್ತು ಫಸ್ಟ್ನೇದು ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ನಾವು ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದ್ವಿ ಗ್ರ್ಯಾಂಡ್ ಆಗಿಲ್ಲ ಬಟ್ ಏನಾಯ್ತು ಅಂದ್ರೆ ಹೋದಾದ್ಮೇಲೆ ಡೌರಿ ಅರೆಸ್ಟ್ಮೆಂಟ್ ಡೇ ಬೈ ಡೇ ಡೌರಿ ಅರೆಸ್ಟ್ಮೆಂಟ್ ಹೆಂಗಿತ್ತು ಅಂದ್ರೆ ನೀನ್ ಇಷ್ಟ ಚಿನ್ನ ಕೊಟ್ಟಿಲ್ಲ ಯಾಕೆ ಅಂದ್ರೆ ಜಗತ್ತಲ್ಲಿ ಇದೆ ಏನು ಅಂತಂದ್ರೆ ನನಗೂ ನಿನ್ಗೂ ಇಷ್ಟ ಇಲ್ಲ ಅಂದ್ರೆ ಮ್ಯೂಚುವಲ್ ಆಗಿ ಮುಗಿಸ್ಬಿಡ್ತಾರೆ ಟಫ್ ಫೈಟ್ ಇತ್ತು ಯಾಕೆ ಅಂತಂದ್ರೆ ಅದ್ರಲ್ಲಿ ಇವನು ಹುಡುಗ ಬಂದು ತುಂಬಾ ಶ್ರೀಮಂತ ನಾನು ಮಿಡಲ್ ಕ್ಲಾಸ್ ಅವನೇನ್ ಮಾಡ್ದ ಅವನಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ದ ಅವ್ರ ಅಮ್ಮವ್ರೆಲ್ಲಾರು ಇದು ದೊಡ್ಡದ್ ಮಾಡ್ಬಿಡ್ತಾರೆ ಇದು ದೊಡ್ಡದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರವ್ರ ಏನೇ ಮಾಡುದು ಅವನೇನೆ ಸ್ವಯಂ ದೈವಸ್ಥಾನಕ್ಕೆ ಹಾಕಿದ್ದು ನನಗೆ ಬೇಡ ಅಂತ ನಮ್ಮ ಮನೆಗಿದ್ದಾಗ ನನ್ನ ಸೆಕೆಂಡ್ ಡೈವರ್ಸ್ ಆಗಿದ್ದೆ ಅವನು ಫುಲ್ ಮೋಸ ಅದ್ರಲ್ಲಿ ಇವನು ಹೋಗ್ಬಿಟ್ಟು ಉಪ್ಪು ಖಾರ ಹಚ್ಬಿಟ್ಟು ನಂದಕ್ಕೆ ವಿಷಯಕ್ಕೆ ಇದನ್ನೇ ನಾನು ಹೇಳಿದ್ದು ಈಗ ನೋಡೋ ಸಮಾಜಕ್ಕೆ ಹೆಂಗಾಗುತ್ತೆ ಅಂದ್ರೆ ಆ ಹುಡ್ಗನಿಗೆ ಮೊದಲನೇ ಮದುವೆ ಅಂತೆ ಇವಳಿಗೆ 3ನೇ ಮದುವೆ ಅಂತ ಮಾತಾಡ್ಕೊಳ್ಳೋರು ಹಂಗೆ ಅಲ್ವಾ ನಾನು ಹೇಳ್ತಾ ಸಾಮಾನ್ಯವಾಗಿ ಮಾತಾಡ್ತಾರೆ ಮಂಜು ನಿನಗಿದು ಫಸ್ಟ್ ಮ್ಯಾರೇಜ್ ಮೊದಲನೇದು ಒಪ್ಕೊಳ್ಳಿಲ್ಲ 2ನೇದು ಪ್ರಾಬ್ಲಮ್ 3ನೇದು ಕೂಡ ಹಿಂಗೆ ಅಂದಾಗ ಹುಡ್ಗನಲ್ಲಿ ಪ್ರಾಬ್ಲಮ್ ಇಲ್ಲ ಈಕೆಯಲ್ಲೇ ಏನೋ ಅನ್ನೋರ್ ತರ ಜನ ಮಾತಾಡ್ತಾರೆ ಜನಕ್ಕೋಸ್ಕರ ನೀವು ಬದುಕಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನೀವುಗಳೇ ಬಂದಿರೋದು ಜನರ ಮುಂದೆ ನನ್ನ ಮರ್ಯಾದೆ ಹೋಗಿದೆ ಅನ್ನೋದಕ್ಕೆ ಬಂದಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಮೊದಲನೇ ಪ್ರಾಬ್ಲಮ್ 2ನೇವ್ರದ್ದು ಪ್ರಾಬ್ಲಮ್ 3ನೇ ಕೂಡ ಸರಿ ಏನು ಪ್ರಾಬ್ಲಮ್ ಇರಲಿಲ್ಲ ಸತ್ಯವಾಗಿ ಹೇಳ್ತೀನಿ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿದ್ಕೇನೆ ನಾನು ನೋವಿಗೆ ಅಪ್ಪ ಅಮ್ಮಗೆ ಹೇಳಿದ್ದು ಈಗ ಹೇಳಿದ್ರಲ್ಲ ಪದೇ ಪದೇ ನೋಡಿ ನನಗೆ ಪದ ಕೇಳಕ್ ನನಗೆ ಆಗ್ತಾ ಇಲ್ಲ ಪದೇ ಪದೇ ಅವರು ಅದನ್ನ ಯಾಕೆಂದ್ರೆ ಈಗ ನಾನು ಯಾಕೆಂದ್ರೆ ಬಹಳ ವಿದ್ಯಾವಂತನಾಗಿನಿ ಈಗ ನೋಡಿ ಮಾಧ್ಯಮ ಅದೇ ಪದೇ ಪದೇ ಒತ್ತಿ ಸಿಂಪತಿಗೋ ಏನೋ ಗೊತ್ತಿಲ್ಲ ಈ ಸೆಕ್ಷುವಲ್ ನಾನು ಅದಕ್ಕೆ ಹೇಳ್ತೀನಲ್ಲ ದಯವಿಟ್ಟು ನನಗೆ ಯಾಕಂದ್ರೆ ಈ ಮೆಡಿಕಲ್ ರಿಪೋರ್ಟ್ ಅದೇನೋ ಯಾಕಂದ್ರೆ ನನಗೆ ಇದು ಹೇಳಿದೆಯಲ್ಲ ಈ ಪದ ಬಳಕೆಯಿಂದ ಏನಾಗಿದೆ ಬಹಳ ಹಾನಿಕರ ಆಗಿದೆ ಈ ಭಾಷೆಯಿಂದನೇ ನನ್ನ ಏನಾಗಿದೆ ನಮ್ಮ ಕುಟುಂಬ ಹಾಗೂ ಸಮಾಜ ಅವ್ರು ಮಾತಾಡುವಾಗ ನಾನು ಸುಮ್ಮನೆ ಇದ್ದೆ ನೋಡಿ ಮೇಡಮ್ ಇದು ನಾನು ಇವಾಗ ನಮ್ ಕರೆಸ್ತಾ ಇದು ರೆಕಾರ್ಡಿಂಗ್ ಕಳಿಸ್ತೀನಿ ಕೇಳಿಸ್ಕೊಳ್ಳಿ ಯಾರು ಸುಳ್ಳು ಯಾರು ಮೋಸ ಅಂತ ಅಲ್ಲ ಮೇಡಮ್ ಅದೇನ್ ಸಮಸ್ಯೆ ಇದೆ ಅದನ್ನ ಇಬ್ರು ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ ಒಟ್ಟಿಗೆ ಹೋಗೋಣ ಅಂತ ಅಂದ್ರೆ ಹೋಗ್ತೀರಾ ನನಗೇನು ಸಮಸ್ಯೆ ಇಲ್ಲ ಅವ್ನು ಮಾಡಿರೋ ಫೋಟೋಸ್ ವಿಡಿಯೋಸ್ಗಳು ಎಲ್ಲಾ ಕಡೆ ಡಿಲೀಟ್ ಮಾಡ್ಬೇಕು ಅವನು ಮುಂದುವರಿಬೇಕು ಮೇಡಮ್ ಈಗ ನೋಡಿ ಈಗ ಅವ್ರು ಡ್ಯಾಮೇಜ್ ಮಾಡಿದಾರಲ್ವಾ ಈಗ ಇದು ಏನೋ ಡ್ಯಾಮೇಜ್ ಹಾಳಾಗಿ ಹೋಗ್ಲಿ ಗಂಡ ಹೆಂಡತಿ ಒಂದಾಗಿ ಹೋಗ್ಬಿಡ್ರಿ ಮುಗೀತು ಅಲ್ಲಿಗೆ ಈಗ ಅವ್ರು ಹೇಳ್ತಾರಲ್ಲ ಅವ್ರದ್ದು ಡ್ಯಾಮೇಜ್ ಈಗ ಹೋಗಿರೋ ಮಾನವರಿಗೆ ಏನಂತ ವಿಕೃತ ಮೆರೆದಿದ್ದಾರೆ ಅಂತ ಈಗ ಪದ ಬಳಕೆ ಇದೆಯಲ್ಲ ಪದ ಬಳಕೆಯಿಂದ ಎಷ್ಟೋ ಜನ ಯುವಕರಿಗೆ ಈಗ ನಾನಾಗಿದ್ದಕ್ಕೆ ಏನೋ ಒಂದು ವಿದ್ಯಾವಂತ ಆಗಿರೋದಕ್ಕೆ ಏನೋ ಕುಟುಂಬದಲ್ಲಿ ಏನೋ ಆಗಿಲ್ಲ ಫಾರ್ ಎಕ್ಸಾಂಪಲ್ ಬೇರೆಯವ್ರು ಯಾರನ್ನ ನನ್ನ ಸ್ಟೇಜ್ ಅಲ್ಲಿ ಇದ್ದಿದ್ರೆ ಏನಾದ್ರೂ ಆಗಿದ್ರೆ ನಮ್ಮ ಕುಟುಂಬಕ್ಕೆ ನಾನೇನ್ ಮಾಡ್ಕೋಬೇಕಿತ್ತು ನಾನು ಸೂಸೈಡ್ ಮಾಡ್ಕೋಬೇಕಿತ್ತು ನಾನು ಮಾತಾಡುವಾಗ ಅವ್ರು ಮಾತಾಡ್ತಾರೆ ತಗೊಬಂದು ಪಬ್ಲಿಷ್ ಮಾಡಿ ಆಕೆಯ ಪಾಸ್ಟ್ ಟೆನ್ಸ್ ಗೊತ್ತಿಲ್ಲದೆ 2-3 ವರ್ಷ ಆಕೆ ಜೊತೆಗಿದ್ದು ಮಿನಿಮಮ್ 2-3 ವರ್ಷ 5 ವರ್ಷ ಅಂತ ಇದ್ರು ನೀವು ಇಲ್ಲ ಅಂದಿದ್ದಕ್ಕೆ ಓಕೆ 2-3 ವರ್ಷ ಗೊತ್ತಿದ್ದು ನನಗೆ ಆಕೆಯ ಪಾಸ್ಟೇ ಗೊತ್ತಿರ್ಲಿಲ್ಲ ಅಂತ ನೀವು ಏನ್ ಹೇಳ್ತಾ ಇದ್ರಿ ಅದನ್ನ ಕೇಳ್ಕೊಂಡು ಹೌದಾ ಅಂತ ಕೇಳುವಷ್ಟು ದಡ್ಡಿ ನಾನಲ್ಲ ಮುಗ್ದೇನು ನಾನಲ್ಲ ಇಲ್ಲ ನಾನು ಬೇಕಾದ್ರೆ ತೋರಿಸ್ತೀನಿ ಹುಡುಗರು 2-3 ನಿಮಿಷಕ್ಕೆ ಅವರ ಪಾಸ್ಟ್ ಟೆನ್ಸ್ ಏನು ಅನ್ನೋದನ್ನ ಕಂಡುಹಿಡಿತಾರೆ ನೀವು ಎಲ್ಲ ಓದಿದಿರಿ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದಿರಿ